ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ರಾಮನ ಪೂಜೆ ಪುನಸ್ಕಾರಗಳು ಜೋರಾಗಿ ನಡೀತಾ ಇದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ದೇಶದೆಲ್ಲೆಡೆ ರಾಮನಿಗಾಗಿ ಯಾವ ರೀತಿ ಜನ ಭಕ್ತಿಯನ್ನ ಸಮರ್ಪಿಸುತ್ತಿದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡ್ತಾನೆ ಇದ್ದೀರಾ. ಆದರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋಮರ್ಸಿ ಗ್ರಾಮದ ರೈತ ಸಣ್ಣ ಕರಿಯಪ್ಪ ವಿಭಿನ್ನವಾಗಿ ರಾಮನ ಬಗೆಗಿನ ತಮ್ಮ ಪ್ರೀತಿಯನ್ನ ಭಕ್ತಿಯನ್ನ ಪ್ರದರ್ಶಿಸಿದ್ದಾರೆ. ಜೋಳ ಮಾರಿ ಬಂದಂತಹ ಸಂಪೂರ್ಣವಾದ ಹಣವನ್ನ ದೇಣಿಗೆ ರೂಪದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ಸಣ್ಣ ಕರಿಯಪ್ಪ ಅವರು 3 ಎಕರೆ ಜಮೀನಲ್ಲಿ ಸುಮಾರು 120 ಚೀಲ ಜೋಳವನ್ನ ಪ್ರತಿ ವರ್ಷ ಬೆಳೀತಾ ಇದ್ರು. ಆದ್ರೆ ಈ ಬಾರಿ ತೀವ್ರ ಬರದಿಂದಾಗಿ ಅವರಿಗೆ 80 ಚೀಲ ಜೋಳವನ್ನ ಬೆಳೆಯೋದಕ್ಕಷ್ಟೇ ಸಾಧ್ಯ ಆಗಿದೆ. ಆದ್ರೆ ಆ ಜೋಳವನ್ನ ಸಂಪೂರ್ಣವಾಗಿ ನಿನ್ನೆ ಮಾರಾಟ ಮಾಡಿ ಅದರಿಂದ ಬಂದಂತಹ 91,870 ರೂಪಾಯಿಯನ್ನ ಸಂಪೂರ್ಣವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಬರ ಇದೆ, ಸಾಕಷ್ಟು ಕಷ್ಟ ಇದೆ, ಜೀವನ ನಡೆಸೋದು ಕಷ್ಟ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ರಾಮನ ಬಗೆಗಿನ ಅವರ ಭಕ್ತಿ ಕಮ್ಮಿ ಆಗಿಲ್ಲ. ತನಗೆ ತೊಂದರೆ ಆದ್ರೂ ಪರವಾಗಿಲ್ಲ, ತನ್ನ ಕುಟುಂಬದವರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಆದ್ರೆ ರಾಮನಿಗೆ ನಾನು ಕೊಡುವಂತಹ ದೇಣಿಗೆ ಕೊಡ್ಲೇಬೇಕು ಅಂತ ಎಲ್ಲಾ ಹಣವನ್ನ ಅವರು ರಾಮನಿಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಒಟ್ಟು 80 ಚೀಲ ಜೋಳವನ್ನ ಮಾರಾಟ ಮಾಡಿ ಅದರಿಂದ ಬಂದಂತಹ 91,870 ರೂಪಾಯಿಯನ್ನ ಅವರು ಭಕ್ತಿಯ ರೂಪದಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. RTGS ಮೂಲಕ ಅವರು ನಿನ್ನೆ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ.